ತಾನೇ ಗುಡಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಅಮ್ಮ ಇಬ್ರು ಬೋಗಿ ಕೊಟ್ಟಿದ್ದಾರೆ. ಈಗ ನಮ್ಮಮ್ಮ ಅತ್ತಿ ಮನೆಗೆ ಹೋಗ್ಬೇಕು. ನಮ್ಮಮ್ಮ ನೋಡ್ರಿ ಎಷ್ಟು ಚಂದ ಕಾಣ್ತಾಳೆ. ನಮ್ಮ ಬ್ರಾಹ್ಮಣರದಲ್ಲಿ ಫಸ್ಟ್ ಬೋಗಿ ಕೊಡ್ತಿರೋದಂటే ಫಸ್ಟು ಇಬ್ಬರಿಗೆ ಅರ್ಶಿನ ಕುಂಕುಮ ಹಚ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಮ್ಮ? ನೋಡ್ರಿ ನಮ್ಮ ತಾತ ಹೆಂಗೆ ಕೂತಾರೆ ಮೂಲಿ ಇರೋದು. ಸಂಕ್ರಾಂತಿ ಹಬ್ಬ ಬಂತಾರೆ ಎಷ್ಟು ಕಡ್ಲೆಕಾಯಿ ಬಂದಿದೆ ನೋಡಿ. ಬಟ್ ಮಾರ್ಕೆಟ್ ಎಲ್ಲ ಕೃಷ್ಣ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೆಲ್ಲರೂ ಬೋಗಿ ಕೊಡ್ತಾರೆ. ಬೋಗಿ ಕೊಡೋಕ್ಕೆ ಅಮ್ಮಂದು 10 ಗಂಟೆ ಹೋಗ್ತಾರಂತೆ. ಆದಷ್ಟು ನಾವು ಜಲ್ದಿ ಬೇಗ ಗುಡಿ ಹೋಗಿ ಬಂದ್ಬಿಡೋಣ. ಯಾಕಂದ್ರೆ ಅಮ್ಮ ಬೇರೆಯವ್ರನ್ನಿಗೆ ಹೋಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ನಡ್ಕೊಂಡು ಅಂತ ಹಂಗೆಲ್ಲ ಬೈಕ್ ಮೇಲೆ ಕರ್ಕೊಂಡು ಹೋಗೋದಾಗತ್ತೆ. ಈಗ ಗುಡಿ ಹೋಗೋಣ ಬನ್ನಿ. ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೀನಿ. ಇನ್ನೊಂದೇನು ಗೊತ್ತಾ, ನಾನು ಬಿಸಿನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿಲ್ಲ. ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ. ಗ್ಯಾಸ್ ಹಚ್ಚಲಾರ್ದ ಹಂಗೆ ಇಟ್ಬಿಟ್ಟಿದ್ದೀನಿ. ಮತ್ತೆ ಅಲ್ಲೇ ಟೈಮ್ ಹೋಗ್ಬಿಡ್ತು ನನಗೆ. ಗುಡಿಯಿಂದ 2 ಸತಿ ಫೋನ್ ಬಂತು. ಸರಿ ಜೊತೆ ಹೋಗೋಕ್ಕಿತ್ತು. ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ದೊಡ್ಡಮ್ಮ ಅತ್ತಿ ಎಲ್ಲ ಕಾಲ್ ಮಾಡಿದ್ರು. ಕೃಷ್ಣ 7 o'clock ಕಾಲ್ ಮಾಡಿದ. ಆಯಿತು ನೀರು ಕೈ ಇಟ್ಟಿದ್ದೆ, ನನ್ನ ಗ್ಯಾಸ್ ಹಚ್ಚಿದ್ರೆ ಮರ್ತೋಗ್ಬಿಡ್ತೀನಿ. ಮತ್ತು ಆಮೇಲೆ ಗ್ಯಾಸ್ ಹಚ್ಚಿ ಅದಕ್ಕೊಂದು 1/2 hour ವೇಟ್ ಮಾಡಿ ಇವಾಗ ಎಷ್ಟೊತ್ತಾಗ್ತಾಯಿದೆ. ಈಗ ಗುಡಿಗೆ ಹೋಗೋಣ ಬಂದು. ಇದಕ್ಕೆ ನಾನು ಸಂಧಾನ ಕೂಡ ಮಾಡಿಲ್ಲ. ನಾನು ಅಲ್ಲೋಗಿ ಸಂಧಾನ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬ ಬಂತಾರೆ ಎಷ್ಟು ಕಡ್ಲೆಕಾಯಿ ಬಂದಿದೆ ನೋಡಿ. ಬಟ್ ಮಾರ್ಕೆಟ್ ಎಲ್ಲ ಫುಲ್ ಇವತ್ತು. ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬ ಎಷ್ಟು ಫುಲ್ ಇತ್ತಂದ್ರೆ ಮಾರ್ಕೆಟು ಎಲ್ಲ ಫುಲ್ಲು. ಎಲ್ಲ ಇವತ್ತು ಮಾರ್ಕೆಟ್ ಬಂದು ರೀಚ್ ಆಗಿದ್ದೀನಿ. ಅಷ್ಟು ಫಾಸ್ಟ್ ಬಂದಿದ್ದೀನಿ. ನೋಡಿರಿ ನಮ್ಮ ಗುಡಿ ಮುಂದೆ ಅವತ್ತು ರಂಗೋಲಿ ಹಾಕಿದ್ರೆ ತೋರಿಸ್ತೀನಿ. ಚೆನ್ನಾಗಿದೆ ನೋಡ್ರಿ. ಸಂಕ್ರಾಂತಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ಈಗ ತಾನೇ ಗುಡಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ಬೋಗಿ ಕೊಡ್ತಾರಲ್ಲ, ಅಮ್ಮ ಕೊಡೋಕ್ಕೆ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ಮನೆಗೆ ಹೋಗೋಣ ಬನ್ನಿ. ಆ್ಯಕ್ಚುಲಿಯಾಗಿ ಹಬ್ಬ ಇರೋದು ನಾಳೆ, ಬೋಗಿ ಕೊಡೋದಂತೂ ಇವತ್ತು. ಯಾಕಂದರೆ ಪಂಚಾಂಗದಲ್ಲಿ ಹಾಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾಳೆ ಸಂಕ್ರಾಂತಿ ಹಬ್ಬ, ನಾಳೆ, ಇವತ್ತಲ್ಲ. ಇವತ್ತು ಬರೀ ಬೋಗಿ ಕೊಡೋದು ಅಷ್ಟೇ. ಇಲ್ಲೊಂದು ಮಾರ್ಕೆಟ್ ಇದೆ. ಇದಕ್ಕಂದರೆ ಹಬ್ಬದ ದಿವಸದಲ್ಲಿ ಫುಲ್ಲು ರಶ್ ಇರುತ್ತೆ. ಎಲ್ಲರೂ ಬಂದು ತೊಗೊಂಡೋಗ್ತಾರೆ. ಕಬ್ಬು, ಹಣ್ಣು ಮತ್ತು ಕಾಯಿಗಳು ಎಲ್ಲ ಬಂದು ತೊಗೊಂಡೋಗ್ತಾರೆ. ತೋರಿಸಿ ನೋಡಿ. ಯಾಕೋ ಅಷ್ಟು ರಶ್ ಇಲ್ಲ. ಈಗ ಸ್ಟಾರ್ಟ್ ಆಗುತ್ತೆ. ಈಗ ಟೈಮ್ ಅಂದ್ಬಿಟ್ಟು ಇನ್ನೂ 10:43 ಆಗಿದೆ. ನೋಡಿರಿ ಎಷ್ಟು ರಶ್ ಇದೆ. ಎಲ್ಲ ಸಂಕ್ರಾಂತಿ ಹಬ್ಬ ಅಲ್ಲ ನಾಳೆ. ಎಲ್ಲರೂ ಮಾರ್ಕೆಟಿಂಗ್ ಫುಲ್. ಇಲ್ಲಿ ನೋಡ್ರಿ. ಮತ್ತು ಹೊಲದಿಂದ ಕಬ್ಬುಗಳು ಬರ್ತವೆ, ದೊಡ್ಡ ಜಗ್ಗೆ ಕಬ್ಬುಗಳು ಫುಲ್ಲು. ಈಗ ಅಮ್ಮ ಫೋನ್ ಮಾಡಿದ್ಲು ಎಲ್ಲಿದೆಯಾ ಅಂತ. ಬರ್ತಾಯಿದ್ದೀನಮ್ಮ ಅಂತಂದೆ. 2 ಕಡೆ ಹೋಗ್ಬೇಕಂತೆ. ಒಂದು ನಮ್ಮ ಅತ್ತಿ ಮನೆಗೆ ಹೋಗ್ಬೇಕಂತೆ, ಇನ್ನೊಂದು ಕಡೆ ಎಲ್ಲ ಹೇಳಿಲ್ಲ. ಈಗ ಮನೆಗೆ ಹೋಗೋಣ ಬನ್ನಿ. ರಾಯರ ಗುಡಿಗೆ ಹೋಗಿದ್ದೆ. ಅಲ್ಲಿ ರಾಯರ ದರ್ಶನ ಆಯಿತು. ಚಂದ್ರಮೋಹನ್ ಮಾತಾಡ್ಸಿದೆ, ಮತ್ತು ಶ್ರೀನಿವಾಸ ಸರ್ ಮಾತಾಡ್ಸಿದೆ, ಎಲ್ಲರೂ ಮಾತಾಡ್ಸಿದೆ. ಫಸ್ಟು ರಾಯ ದರ್ಶನ ನನಗೆ, ರಾಯ ದರ್ಶನ ನನಗೆ ಅಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಬಂದು ಹೋಗ್ತಾ ಇದ್ದೀನಿ. ಅಮ್ಮ ಇಬ್ಬರು ಬೋಗಿ ಕೊಟ್ಟಿದ್ದಾರೆ. ಈಗ ನಮ್ಮಮ್ಮ ಅತ್ತಿ ಮನೆಗೆ ಹೋಗ್ಬೇಕು. ನಮ್ಮಮ್ಮ ನೋಡ್ರಿ ಎಷ್ಟು ಚಂದ ಕಾಣ್ತಾಳೆ ಕಚ್ಚಿನಲ್ಲಿ. ಅಮ್ಮ ಇಲ್ಲಿ ನೋಡಿ ಅನ್ಸುತ್ತೆ ಚಂದ ಕಾಣ್ತಿದ್ದು. ಬಾ ಹೋಗ ಮಾತಾಡಪ್ಪ ಮಂತ. ನಂಗೆ ಸ್ವಲ್ಪನ ಉಸಿರಾಡಕ್ಕೆ ನಂಗೆ ಜಾಗ ಬಿಡಂತೀನಿ. ಇಲ್ಲೇ ಫಸ್ಟ್ ಹೋಗೋಣ ಬಾ, ಹೋಗಮ್ಮ ಅಂತಾಳೆ. ತಾತ ಇಲ್ಲಿ ನ್ಯೂಸ್ ನೋಡ್ತಾ ಇದ್ದಾರೆ. ತಾತ ಫೈನಲ್ ಆಗಿ ಅತ್ತಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಅಮ್ಮ ಮತ್ತು ಅತ್ತಿ ಇಲ್ಲಿ ಬೋಗಿ ಕೊಡ್ತಿದ್ದಾರೆ ನೋಡ್ರಿ. ಇದೇ ಮೇನ್ ಬೋಗಿ. ಕಾಲಿಗೆಲ್ಲ ಅರ್ಶನ ಹರಿಸ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ನಮ್ಮ ಅಕ್ಕ ಮೊಬೈಲ್ ವಿಡಿಯೋ ಕಾಲ್ ಇದ್ದಾಳೆ. ಹರೇ ಕೃಷ್ಣ ಅಕ್ಕ ಆಕೆ ಅಲ್ಲಿಂದನೇ ಕೈ ಮುಚ್ಕೊಂತಾಳ ಹುಡುಗ. ಹರೇ ಕೃಷ್ಣ ಅನ್ನೇ ಹಾಯ್ ಅನ್ಬಾರ್ದು. ಇಲ್ಲ ಮತ್ತೆ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನಮ್ಮ ಸೂಪರ್ಮ್ಯಾನ್ ಎಲ್ಲೋದ್ರು ರಾಜಮಾಮ. ನಮ್ಮ ಬ್ರಾಹ್ಮಣರದಲ್ಲಿ ಫಸ್ಟು ಬೋಗಿ ಕೊಡ್ತಿರೋದಂటే ಫಸ್ಟು ಇಬ್ಬರಿಗೆ ಅರ್ಶಿನ ಕುಂಕುಮ ಹಚ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಮ್ಮ? ಅರ್ಶಿನ ಆಯಿತು. ಮತ್ತು ನೋಡ್ರಿ ಕಾಳಿಗೆ ಫುಲ್ಲು ಅರ್ಶಿನ ಹಚ್ತಾರೆ. ಅರ್ಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಕೈ ತುಂಬ ಮಾಡ್ಕೋಬೇಕು. ಆಮೇಲೆ ಕಾಲಿಗೆ ಹಚ್ತಾರೆ. ಫಸ್ಟು ಗೆಲ್ಲಕ್ಕೆ ಹಚ್ಕೋಬೇಕು, ಆಮೇಲೆ ಕಾಲಿಗೆ ಹಚ್ತಾರೆ. ಹಾಡಾಡ್ರಿ ಮತ್ತೆ. ಯಾಕ ನಾನೇನು ಪಾದ ಪುಣ್ಯ ಪಾದ
ಈ ಪಾದ ದಿವ್ಯ ಪಾದ. ಇಲ್ಲ ನೋಡ್ರಿ ಎಲ್ಲ ಹಚ್ತಾರೆ ಅರ್ಶಿನ. ಅಮ್ಮ ಕಾಲಿಗೆ ಅರ್ಶಿನ ಹಚ್ಚಿದ್ಮೇಲೆ ಮತ್ತೆ ಅಮ್ಮ ಅತ್ತಿಗೆ ಕಾಲಿಗೆ ಅರ್ಶಿನ ಹಚ್ತಾರೆ ನೋಡಿ. ಮಸಿ ಮಸಿ ಹಾಕ್ತಾರೆ ಮಸಿ. ಹಾಂ ಗಜಬ್ ಬೇಜತಿ ಪರಿಗ ಸಾರಿ ಕಾಲ್ ಪರಿ ಕಣ್ಣು ಪಾರಾಣಿ ಅಂತಾರೆ ಎಲ್ಲ ಅಂತಾರೆ ನೋಡ್ರಿ ಹೆಂಗಸ್ತಾರೆ ಕಾಯ್ಸ್. ಒಂಥರ ಮದುವೆಯಲ್ಲಿ ಎಲ್ಲ ಅಲಂಕಾರ ಮಾಡ್ತಾರಲ್ಲ ಆ ಥರ. ಹಾಂ ಇವಾಗ ಮಾಡ್ತಿದ್ದೀರಾ ಕಾಲಿಗೆ ಹಚ್ಚಮ್ಮ ಹೇಳಿದ್ನಲ್ಲ. ಮತ್ತೆ ಅಮ್ಮ ಅತ್ತಿಗೆ ಕಾಲಿಗೆ ಹಚ್ತಾರೆ ಅರ್ಶಿನ ಸೇಮ್ ಎರಡು ಕಾಲಿಗೆ ಹಚ್ತಾರೆ. ಆಮೇಲೆ ಕುಂಕುಮ ಏನಂತರಕ್ಕೆ ಪಾರಣಿ ಕಾಲಿಗೆ ಮಾಡ್ತಾರೆ ಎಲ್ಲ ಮಾಡ್ತಾರೆ. ನನಗೇನು ಗೊತ್ತಿಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಈ ಪಾದ ಪುಣ್ಯ ಪಾದ ನಿನಗೆ ನನಗೆ ನಿನಗೆ ನನಗೆ ಅಂತಾರೆ. ಫಸ್ಟ್ ಉಡಿ ತುಂಬ್ತಾರೆ. ಉಡಿ ತುಂಬಿಟ್ಟು ಆಮೇಲೆ ಮರ ನಿನಗೆ ನನಗೆ ನಿನಗೆ ನನಗೆ ನಿನಗೆ ನನಗೆ. ನಿಮಗೂ ಗೊತ್ತಿಲ್ಲ ಫಸ್ಟ್ ಅದಕ್ಕೆ ಅಷ್ಟು ಕುಂಕುಮ ಹಾಕಿ ಇಟ್ಟಾರೆ. ಅದನ್ನು ಅಷ್ಟು ನೀವೂ ಹಾಕ್ಬೇಕು ಅಷ್ಟು ಕುಂಕುಮ ಫಸ್ಟಿಗೆ ಏನೇ ಅಂದ್ರೂ. ಹಾಂ ಈಗ ನೋಡ್ರಿ ಹೇಳಿದ್ನಲ್ಲ ಈ ಸೀರೆ ಹಂಗೆ ಆ ಕಡೆಯಿಂದ ಆ ಸೀರೆ ಹಿಂಗೆ ನೋಡ್ತೀನಿ. ನನಗೆ 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 ನಿನಗೆ. ಈಗ ನೋಡಿಬಿಟ್ರಿ ಸ್ಮೈಲ್ ಇಬ್ಬರು. ಓಕೆ ತೋರಿಸ್ತಾರೆ ಏನೇನು ಒಳಗಿದೆ ಅಂತ. ಹೂವು ತಲೆಗೆ ಇಟ್ಕೊ ಅಂತ ಹೇಳ್ತಾರೆ. ಶಿವದ ಮಾಡ್ತಾರೆ. ಓಕೆ ನೋಡಿ ತೆಗೆ ತೋರಿಸಿದ್ರೆ ನೋಡ್ರಿ ಎಲ್ಲ ಅವ ಇಲ್ಲ ಬೆಣ್ಣೆ ಕಡ್ಲೆಕಾಯಿ ಅರಿಶಿನ ಕುಂಕುಮ ಕಾಯಿ ಎಣ್ಣೆ. ಅಯ್ಯ ಇರಲಿ ಬಿಡು ಪಾಪ ಅದಕ್ಕೇನಾಯ್ತು. ಹಂಗೆ ಆಮೇಲೆ ಕಾಡಿಗೆ ಎಸ್ಕೊಂತಾರೆ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ. ಕನ್ನಡಿ ತೋರಿಸ್ತಾರೆ ನೋಡ್ಕೋ ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ತಲೆಗೆ ಇಕ್ತಾರೆ ಇಕ್ರಿ. ಅದು ಆರ್ ಸಿ ಬಿ ವರ್ಸಸ್ ಯಾರಿತ್ತು ಯಾವ ಟೀಮ್ ಹೆಸರು ಯು ಪಿ ಅಂತೆ. ನಿನ್ನೆ ಆರ್ ಸಿ ಬಿ ಗೆದ್ದಿದ್ದಾರೆ. ಅದೇ ಮ್ಯಾಚ್ ನೋಡ್ತೀವಿ, ಹೈಲೈಟ್ಸ್ ನೋಡ್ತಾ ಇದ್ದೀವಿ ನಾನು ಮತ್ತು ವಿಜ್ಜು ಮಮ್ಮಲ್ಲಿ ನಾನು ಅತ್ತಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಾಗಿ ಅತ್ತಿನ ಅಮ್ಮ ನಾನು ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಈಗ ಸೇಮ್ ಅಲ್ಲಿ ಆ್ಯಸ್ ಇಟ್ ಈಸ್ ಹೆಂಗೆ ಆಯಿತು ಇಲ್ಲ ಹಂಗೆ ಆಗುತ್ತೆ ತೋರಿಸ್ತೀನಿ. ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್. ಕೆಳಗೆ ಕೂಡಕ್ಕೆ ಹಾಸನ ಹಾಕಿದ್ದಾರೆ. ಅತ್ತಿನೂ ಹಾಸನ ಹಾಕಿದ್ರು ಗೊತ್ತದಿಲ್ಲ. ಇವಾಗ ಕೊಡ್ತಿದ್ದಾರೆ ಅಲ್ಲಿ ಮತ್ತು ಅತ್ತಿ ಮನೆಗೆ ಹೋಗಿದ್ರು. ಇವಾಗ ನಮ್ಮನೆಗೆ ಬಂದು ಅತ್ತಿಗೆ ಹೋಗಿ ಕೊಡ್ತಿದ್ದೀವಿ. ಈಗ ಆಯ್ತು ನೋಡ್ರಿ ಫೋನ್ ಸಮೇತ ನನಗೆ ನಿನಗೆ ನನಗೆ ನಿನಗೆ ನನಗೆ ನಿನಗೆ ನಿನಗೆ ನನಗೆ ನಿನಗೆ ಅದೇನು ಅಂತಿರಲ್ಲ ಮಂತ್ರ ಏನ ಜೋರಂಟ್ರಿ ಕೇಳಿಸೋಲ್ದು. ಇಲ್ಲಿ ನೋಡ್ರಿ ಸ್ಮೈಲ್ ಇಬ್ರು. ಓಕೆ ಇಲ್ಲಿ ಹೋಗೆಲ್ಲ ಮುಗೀತು. ಈಗ ನಾನು ಮನೆಯಲ್ಲಿ ಪಡ್ಡು ಮಾಡಿದ್ದಾರೆ. ಪಡ್ಡು ತಿನ್ನೋಣ. ಪಡ್ಡು ತಿನ್ಬಿಟ್ಟು ಮತ್ತೆ ಸಿಗೋಣ. ಆಗ ಮಲ್ಕೊಂಡಿದ್ದು ಅವನು ಒಮ್ಮೆಲೆ ಈಗ ತಿನ್ನು ನೋಡಿ ಹಿಂಗೆ ಎಸ್ಬಿದ್ದೀನಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟು 4:10 ಆಗಿದೆ. ಆದಷ್ಟು ಬೇಗ ಜಲ್ದಿ ಫ್ರೆಶ್ ಅಪ್ ಆಗಿಬಿಟ್ಟು ಮಂಡಾಳು ತಿಂತಿದ್ದೀನಿ. ಮಂಡಾಳು ತಿಂದುಬಿಟ್ಟು ಫ್ರೆಶ್ ಅಪ್ ಆಗಿ 2 ಕ್ಯಾನ್ ತಂದುಬಿಟ್ಟು ನಂಗುಡಿ ಹೋಗ್ಬೇಕು. ಈ ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು. ಇಲ್ಲಿ ನಮ್ಮ ಬೆಕ್ಕು ತೋರಿಸ್ತೀನಿ ನೋಡಿ ಬೇಕಾದರೆ. ಟುಂಟುನ್ ಆಗಿರೋದು ಗೊತ್ತದು ಏನು ಒಂಥರ ಜಾತಿ ಬೆಕ್ತೇನೋ ಇದೆ. ಟುಂಟುನ್ ಭಾಳ ಟುಂಟುನ್ ಹೌದು ಗುಂಡು. ಓನಮ್ಮ ಓನ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಹಂಗೆ ತುಂಬಿಕೊಂಡಿದ್ದಾಯ್ತು. ನಮ್ಮ ಅಣ್ಣ ವಾಟರ್ ಕ್ಯಾನ್ ತುಂಬಿದ್ದಾರೆ. ತುಂಬಿಸ್ಕೊಂಡು ಸೀದಾಗಿ ಮನೆಗೆ ಹೋಗೋಣ. ಸೊ ತೋರಿಸ್ತೀನಿ ನಮ್ಮ ತಾತ ಪೂರ್ತಿ ಒಂಥರ ಹಿಂಗೆ ಕೂತಾರೆ ಮೂಲಿಗೆ. ತೋರಿಸ್ತೀನಿ ನೋಡಿ ನೋಡ್ರಿ ನಮ್ಮ ತಾತ ಹೆಂಗೆ ಕೂತಾರೆ ಮೂಲಿಗೆ. ನೋಡಿದ್ರಲ್ಲ ಹೆಂಗೆ ಕೂತಾರೆ ತಾತ ಪೂರ್ತಿ ಒಂಥರ ಏನೋ ಹಂಚ್ಕೊಂಡು ಕೂತ್ರಂಗೆ ಕೂತಿದ್ರು. ಸೊ ಈಗ ಟೈಮ್ ಆಯ್ತು ಅಂದ್ಬಿಡ್ರಿ 5 o'clock ಆಯಿತು. ಆದಷ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಗುಡಿಗೆ ಹೋಗ್ಬೇಕು. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 5:20 ಆಗಿದೆ. ಜಲ್ದಿ ಹೋಗೋಣ ಬನ್ನಿ ಗಾಯ್ಸ್. ಹಾಗಾಗಿ ಗುಡಿಗೆ ಬಂದಾಯಿತು. ದೇವ್ರ ದೀಪ ಎಲ್ಲ ಹಚ್ಚಾಯಿತು. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ಲಿ ಆಗಿ 5:35 ಆಗಿದೆ. ಈಗ ಪಾಠ ಓದ್ಕೊಂಡು ತಗೊಳ್ಳೋಣ ಬನ್ನಿ. ಹಾಗೆ ಮನೆಗೆ ಬಂದಿದ್ದೀನಿ. ಊಟ ಮಾಡ್ತಾಯಿದ್ದೀನಿ. ನಾನು ಅಮ್ಮ ಒಟ್ಟಿಗೆ ಊಟ ಕೊಡ್ತಿದ್ದೀವಿ. ಅಪ್ಪ ಇನ್ನೂ ಬಂದಿಲ್ಲ. ಮಾಡ್ಕೊಂತ ಬಿಗ್ ಬಾಸ್ ನೋಡೋಣ.
ಹಾಗಾಗಿ ಊಟ ಎಲ್ಲ ಮುಗಿದಾಯ್ತು. ಈಗ ತಾನೇ ಜಸ್ಟ್ ಊಟ ಆಯಿತು. ಊಟ ಎಲ್ಲ ಅಪ್ಪ ಅಮ್ಮ ಎಲ್ಲರೂ ಊಟ ಮಾಡಿದ್ವಿ. ಸೊ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.